ಜೈ ಹಿಂದ್. SSC GD 2024 ವೇಕೆನ್ಸಿಗಳಿಗೆ ಸಂಬಂಧಿಸಿದ ಹಾಗೆ ಒಬ್ಬ ವಿದ್ಯಾರ್ಥಿ ಇರ್ತಕ್ಕಂಥವನು RTI ಇರ್ತಕ್ಕಂಥದ್ದು ಹಾಕಿದ್ದ, ರೈಟ್ ಟು ಇನ್ಫಾರ್ಮೇಷನ್ SSCದವರಿಗೆ. ಆ ಒಂದು ಪ್ರಕಾರವಾಗಿ ನಾವು ನೋಡೋದಾದರೆ ಈ ಒಂದು 2024 ಏನು ಒಂದು ವೇಕೆನ್ಸಿಗಳಿದ್ದಾವೆ, ಇದರಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದ್ದಾವೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಈ ಸಲ SSC GD 2024 ಏನು ವೇಕೆನ್ಸಿ ಇದಾವೆ ಅವುಗಳು ಆಗ್ತಾವೋ ಇಲ್ಲೋ ಅಂತೇಳಿ. ಅದ್ರ ಬಗ್ಗೆ ಇರ್ತಕ್ಕಂಥದ್ದು ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ವನ್ನು ಪಡೆಯಲು. ಇನ್ನೊಂದು, ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಇನ್ನೂ ಕೀ ಆನ್ಸರ್ಸ್ಗಳು ಇರ್ತಕ್ಕಂಥದ್ದು ಬಿಟ್ಟಿಲ್ಲ ಅಂತೇಳಿ. ಈಗಾಗಲೇ ಯಾವುದೋ ಒಂದು ವಿಡಿಯೋ, ಯಾವುದೋ ಒಂದು ಯೂಟ್ಯೂಬ್ ಚಾನೆಲ್ದಲ್ಲಿ ಕೀ ಆನ್ಸರ್ಸ್ಗಳು ಬಿಟ್ಟಿದ್ದಾರೆ, ಸರ್ವರ್ ಬಿಸಿ ಇದೆ ಹಾಗೆ ಅಂತ ಏನೋ ಹೇಳಿ ಒಂದು ವಿಡಿಯೋನ ಮಾಡಿ ಹಾಕಿದ್ದಾರೆ. ಬಟ್ ಅದು ಫೇಕ್ ಇರುವಂಥದ್ದು ಒಂದು ವಿಡಿಯೋ. ಹಾಗಾಗಿ ಯಾವುದೇ ರೀತಿ ಇರುವಂಥ ಕೀ ಆನ್ಸರ್ಸ್ಗಳು ಇನ್ನೂವರೆಗೆ ಬಿಟ್ಟಿಲ್ಲ. ಈ ವಿಡಿಯೋ ನಾನು ಮಾಡ್ತಾ ಇರುವಂಥದ್ದು 14/3/2024 ಸಂಜೆ 7 ಗಂಟೆ ಆಗಿದೆ. ಇಲ್ಲಿವರೆಗೆ ನಾನು ಈಗ ಜಸ್ಟ್ ಚೆಕ್ ಮಾಡಿನೇ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಕೀ ಆನ್ಸರ್ಸ್ಗಳ ಬಗ್ಗೆ ಇನ್ನೂವರೆಗೂ ಕೂಡ SSC ವೆಬ್ಸೈಟ್ದಲ್ಲಿ ಯಾವುದೇ ರೀತಿ ಇರುವಂತಹ ಕೀ ಆನ್ಸರ್ಸ್ಗಳನ್ನು ಇನ್ನೂ ಬಿಟ್ಟಿಲ್ಲ. ಈಗ ಯಾವಾಗ ಬಿಡ್ತಾರೆ ಅನ್ನೋದನ್ನು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಇದೆ. ನಾಳೆ ಒಂದಿನ ನಾವು ವೇಟ್ ಮಾಡೋಣ. ನಾಳೆ 15/3/2024 ಇಲ್ಲಿಂದ ಹಿಡಿದು 17/3/2024 ಒಳಗಡೆ ಕೀ ಆನ್ಸರ್ಸ್ಗಳು ನಿಮಗೆ ಸಿಗ್ತಾವೆ. ಬಂದ ತಕ್ಷಣವೇ ನಾವು ನಿಮಗೆ ವಿಡಿಯೋ ಇರ್ತಕ್ಕಂಥದ್ದು ಮಾಡಿ ಹಾಕ್ತೇವೆ. ಬೇರೆ ಬೇರೆ ಚಾನೆಲ್ದಲ್ಲಿ ಹೇಳ್ತಾರೆ, ಕೀ ಆನ್ಸರ್ ಬಂದಿದೆ, ಬೇಗನೆ ಇದನ್ನು ಮಾಡಿರಿ, ಹಂಗೆ ಮಾಡಿರಿ. ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಇರ್ರಿ. ಆಮೇಲೆ ನಾವು ಬಂದ ತಕ್ಷಣವೇ ನಮ್ಮ ಜೆನ್ಯೂನ್ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ದಲ್ಲಿ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನಾನು ಅದರ ಲಿಂಕು ಆಮೇಲೆ ಬಂದ ತಕ್ಷಣವೇ ಮಾಹಿತಿ ಇರ್ತಕ್ಕಂಥದ್ದು ಹಂಚ್ಕೋತಾ ಇದ್ದೇನೆ. ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ನೀಡಿದ್ದೇನೆ. ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ಗೇನು ಕೂಡ ಜಾಯಿನ್ ಆಗ್ಬೋದು. ಅದ್ರ ಜೊತೆಗೆ ಯಾರಾದರೂ ಹೊಸದಾಗಿರುವಂಥ ಈ ವಿಡಿಯೋ ನೋಡ್ತಾ ಇದ್ರೆ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ನಮ್ಮ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಈಗಲೇ RTIದಲ್ಲಿ ಒಂದು ಏನು ಅಂತಂದರೆ ಒಂದು ಮಾಹಿತಿ ಇರ್ತಕ್ಕಂಥದ್ದು ಹಾಕಿದ್ರು. ಅದರ ಪ್ರಕಾರವಾಗಿಯೇ ಇದು ಬಂದಿರುವಂತಹ ಒಂದು ಮಾಹಿತಿ. ಏನು ಅಂತಂದರೆ ಇದು ಫೆಬ್ರವರಿ 2024 ಬಂದಿರುವಂತಹ ಒಂದು ಮಾಹಿತಿ ಇದು RTIದಲ್ಲಿ. ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಈ ಅಪ್ಲಿಕೇಶನ್ದಲ್ಲಿ 2005 ಒಂದು RTI ಅಪ್ಲಿಕೇಶನ್ ಹಾಕಿದ್ರು. ಅಂತಂದರೆ ಇನ್ಕ್ರೀಸ್ ಆಗ್ತಾವೋ ಇಲ್ಲೋ ಅನ್ನುವಂಥದ್ದು ಒಂದು ಇಲ್ಲಿ ಅವರು ಕೇಳಿದ್ರು. ಇಲ್ಲಿ ಅವರು ಡೈರೆಕ್ಟ್ ಆಗಿ ಒಂದು ಮಾತನ್ನು ಹೇಳಿದ್ದಾರೆ. ಇನ್ ದಿಸ್ ರಿಗಾರ್ಡ್ ಇಟ್ ಈಸ್ ಸ್ಟೇಟೆಡ್ ದ್ಯಾಟ್ ದ ವೇಕೆನ್ಸಿ ವಿಲ್ ಬಿ ನೋಟಿಫೈಡ್ ಬೈ ದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಅಂದರೆ ಯಾವುದಾದ್ರೂ ವೇಕೆನ್ಸಿಗಳು ಹೆಚ್ಚು ಆಗುವಂಥದ್ದು ಇತ್ತು ಅಂತಂದರೆ GDಗೆ ಸಂಬಂಧ ಇರುವಂಥದ್ದು, ಅವುಗಳನ್ನು SSCಯ ವೆಬ್ಸೈಟ್ದಲ್ಲಿ ನಾವು ನಿಮಗೆ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮಾಹಿತಿ ಇರ್ತಕ್ಕಂಥದ್ದು ಬಂದಿರೋ ಪ್ರಕಾರ ಏನು ಅಂತಂದರೆ, ಎಲ್ಲ ಒಂದು ಏನು ಫೋರ್ಸಸ್ಗಳಿದ್ದಾವೆ, ಎಲ್ಲ ಫೋರ್ಸಸ್ಗಳು ಏನಿದ್ದಾವೆ ಆ ಎಲ್ಲ ಫೋರ್ಸಸ್ಗಳಿಂದ ಮಾಹಿತಿ ಇರ್ತಕ್ಕಂಥದ್ದು ಪಡ್ಕೋತಾ ಇದ್ದಾರೆ. ಅಂತಂದರೆ ಯಾವ ಫೋರ್ಸ್ದಲ್ಲಿ ಎಷ್ಟು ವೇಕೆನ್ಸಿ ಇರ್ತಕ್ಕಂಥದ್ದು ಖಾಲಿ ಇದೆ ಅನ್ನೋದನ್ನು ಮಾಹಿತಿ ಪಡ್ಕೋತಾ ಇದ್ದಾರೆ. ಈ ಮಾಹಿತಿ ಇರುವಂಥದ್ದು 31/3/2024 ಒಳಗಡೆ ನಮಗೆ ನೀವು ನೀಡಬೇಕು ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಇದರ ಅರ್ಥ ಏನು ಅಂತಂದರೆ, ಎಷ್ಟು ಇನ್ನೂ ಖಾಲಿ ಇದಾವೆ ಅನ್ನೋದನ್ನು 31/3/2024 ಒಳಗಡೆ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಮಾಹಿತಿ, ಎಲ್ಲ ವೇಕೆನ್ಸಿ ಇನ್ನೂ ಎಷ್ಟು ಇದಾವೆ ಅನ್ನೋದನ್ನು ಮಾಹಿತಿ ಹೋದ ತಕ್ಷಣ ಈ ಒಂದು 2024 ಈಗೇನು ವೇಕೆನ್ಸಿಗಳು ಬಂದಿವೆ 26,000 ಪ್ಲಸ್, ಅದರಲ್ಲಿಯೂ ಕೂಡ ಕೂಡಿಸುವಂತಹ ಚಾನ್ಸಸ್ಗಳಿದ್ದಾವೆ. ಅಂತಂದರೆ ಕೂಡಿಸಿದ್ರೆ ಅಂತಂದರೆ ಆಟೋಮೆಟಿಕ್ಲಿ ಈ ಒಂದು ವೇಕೆನ್ಸಿ ಇರ್ತಕ್ಕಂಥದ್ದು ಹೆಚ್ಚಾಗುವಂಥ ಸಾಧ್ಯತೆ ಇದ್ದಾವೆ. ಬಟ್ ಎಷ್ಟು ಹೆಚ್ಚಾಗ್ತವೆ, ಏನಾಗ್ತವೆ ಇನ್ನೂವರೆಗೂ ಕ್ಲಿಯಾರಿಟಿ ಇರ್ತಕ್ಕಂಥದ್ದು ಇಲ್ಲ. ಒಂದು ವೇಳೆ ಇದು ಹೆಚ್ಚು ಆಗ್ಬೋದು, ಇಲ್ಲ ಅಂತಂದರೆ ಆಗಸ್ಟ್ 2024 ಮತ್ತೆ ಏನು ಕಾಲ್ ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಆ ಒಂದು ಕಾಲ್ ಫಾರ್ಮ್ದಲ್ಲಿ ಈ ಒಂದು ವೇಕೆನ್ಸಿಗಳನ್ನು ಬಿಡಬಹುದು. ಈ ರೀತಿಯೂ ಕೂಡ ಚಾನ್ಸಸ್ ಇದೆ. ಬಟ್ ಆಗತ್ತಾವ ಅಂತ ಹೇಳಲಿಕ್ಕೆ ಬರೋದಿಲ್ಲ. 50-50 ಇರ್ತಕ್ಕಂಥದ್ದು ಚಾನ್ಸ್ ಇದೆ, 50-50% ಚಾನ್ಸ್ ಇದೆ. ಆಗಬಹುದು, ಇಲ್ಲೂ ಕೂಡ ಅಂತ ಹೇಳಬಹುದು ನಾವು. ಬಟ್ ನಾವು ಕಾದು ನೋಡೋಣ. ಇದು ಆದರೆ ಯಾವಾಗಿನವರೆಗೆ ಆಗ್ತಾವು ಅಂತಂದರೆ, ನಿಮ್ಮ ರಿಸಲ್ಟ್ ಬಿಡೋದಕ್ಕಿಂತ ಮುಂಚೆ, ಅಂತಂದರೆ ಫಿಸಿಕಲ್ ರಿಸಲ್ಟ್ ಬಿಡೋದಕ್ಕಿಂತ ಮುಂಚೆನೇ ಆಗಬೇಕು ಇವು. ಆದರೆ
ವೇಕೆನ್ಸಿ ಹೆಚ್ಚು ಆಗಬೇಕು ಅಂತಂದ್ರೆ ರಿಸಲ್ಟ್ ಬಿಡೋದಕ್ಕಿಂತ ಮುಂಚೆನೇ ಆಗ್ತಾವೆ, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಓಕೆ, ಆಮೇಲೆ ಕೀ ಆನ್ಸರ್ಸ್ ಅಂತಂದ್ರೆ ರಿಸಲ್ಟ್ ನಿಮ್ದು ಬರೋದು ಅಂತಂದ್ರೆ ಇದು ಏಪ್ರಿಲ್ ಏಪ್ರಿಲ್ ಫಸ್ಟ್ ಇಲ್ಲ ಅಂತಂದ್ರೆ ಸೆಕೆಂಡ್ ವೀಕ್ ಈ ರೀತಿ ಇರ್ತಕ್ಕಂಥದ್ದು ರಿಸಲ್ಟ್ ಇರ್ತಕ್ಕಂಥದ್ದು ಬರಬಹುದು. ಓಕೆ, ಆಮೇಲೆ ನೆಕ್ಸ್ಟ್ ಏಪ್ರಿಲ್ ಲಾಸ್ಟ್ ವೀಕ್ವರೆಗೆ ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗ್ತವೆ. ಅಂತಂದರೆ ಏಪ್ರಿಲ್ ಫಸ್ಟ್ ಅಥವಾ ಸೆಕೆಂಡ್ ವೀಕದ ಒಳಗಡೆನೆ ನಮಗೆ ಗೊತ್ತಾಗುತ್ತೆ ವೇಕೆನ್ಸಿ ಹೆಚ್ಚು ಆಗ್ತಾವೋ ಇಲ್ಲೋ ಅಂಥೇಳಿ. ಓಕೆ, ಇದಿಷ್ಟು ಮಾಹಿತಿ ಇರುವಂಥದ್ದು. ಆ ವೇಕೆನ್ಸಿಗಳ ಬಗ್ಗೆ ಬಹಳಷ್ಟು ಜನರು ಕೇಳ್ತಾ ಇದ್ರು, ಆಗ್ತಾವೋ ಇಲ್ಲೋ ಅಂತೇಳಿ. 50-50 ಚಾನ್ಸ್ ಇದೆ, ಆಗಬಹುದು ಇಲ್ಲೂ ಇಲ್ಲ. ಸೊ ಹಾಗಾಗಿ ಎಷ್ಟು ಆಗ್ತಾವ ಅನ್ನೋದನ್ನು ಇನ್ನೂವರೆಗೂ ಕ್ಲಾರಿಟಿ ಇಲ್ಲ. ನೋಡೋಣ ಏನಾಗುತ್ತೆ ಅಂಥೇಳಿ. ಸೊ ಇದಿಷ್ಟು ಮಾಹಿತಿ ನಿಮಗೆ ನೀಡಿದೆ ನಾನು ವೇಕೆನ್ಸಿಗಳ ಬಗ್ಗೆ. ಆಮೇಲೆ ಕೀ ಆನ್ಸರ್ಸ್ ಇನ್ನೂವರೆಗೂ ಬಿಟ್ಟಿಲ್ಲ. ನೋಡೋಣ, ಬಿಟ್ಟ ತಕ್ಷಣ ನಾನು ನಿಮಗೆ ಹೇಳ್ತೇನೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ವಾಟ್ಸಾಪ್ಗೆ ಕಾಲ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ವಾಟ್ಸಾಪ್ ಮಾಡಿರಿ. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. SSC GDಗೆ ಸಂಬಂಧ ಇರುವಂತಹ ಏನೇ ಡೌಟ್ಸ್ ಇದ್ದರೂ ನೀವು ನನಗೆ ಈ ಒಂದು ನಂಬರ್ಗೆ ವಾಟ್ಸಾಪ್ ಇರ್ತಕ್ಕಂಥದ್ದು ಮಾಡ್ಬೋದು. ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಬಹಳಷ್ಟು ಡೌಟ್ಸ್ಗಳು ಇರ್ತವೆ. ಮೆಡಿಕಲ್ಗೆ ಸಂಬಂಧ ಇರುವಂಥದ್ದು ಆಗಿರ್ಬೋದು, ಆಮೇಲೆ ಅದ್ರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧ ಇರುವಂಥದ್ದು ಆಗಿರ್ಬೋದು. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ನನಗೆ, ನಾನು ನಿಮಗೆ ಅದಕ್ಕೆ ಪರಿಹಾರ ಇರ್ತಕ್ಕಂಥದ್ದು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಅದ್ರ ಜೊತೆಗೆ SSC GDಗೆ ತಯಾರನ್ನು ನಡೆಸ್ತಾ ಇರುವಂತಹ ಯಾರಾದರೂ ಆಗಸ್ಟ್ 2024 ಎಕ್ಸಾಮ್ಗೆ ತಯಾರಿ ನಡೆಸುವಂಥ ಅಭ್ಯರ್ಥಿಗಳಿದ್ದಾರೆ, ಈ ಒಂದು ಬ್ಯಾಚ್ಗೆ ನೀವು ಜಾಯ್ನ್ ಆಗಬಹುದು. ಕ್ರಾಂತಿವೀರ ಬ್ಯಾಚ್ ಇದೆ, ಕನ್ನಡ ಮಾಧ್ಯಮದಲ್ಲಿದೆ. ಸೊ ಇದರಲ್ಲಿ GK GS, ಇಂಗ್ಲೀಷ್, ಮ್ಯಾಥ್ಸ್, ರೀಸನಿಂಗ್, ಲೈವ್ ಕ್ಲಾಸಸ್, ಮಾಕ್ ಟೆಸ್ಟ್ ಎಲ್ಲ ನಿಮಗೆ ಅವೈಲೇಬಲ್ ಆಗಿರ್ತವೆ. ಇದರಿಂದ ನೀವು ಒಳ್ಳೆ ರೀತಿಯಿಂದ ಪ್ರಿಪ್ರೇಷನ್ ನಿಮ್ಮದು ಮಾಡಬಹುದಾಗಿದೆ. ಇದರಿಂದ ನೀವು ಅಪ್ರಾಕ್ಸಿಮೇಟ್ಲಿ 90ಇಂದ 100 ಮಾರ್ಕ್ಸ್ ಇರ್ತಕ್ಕಂಥದ್ದು ನೀವು ಪಡ್ಕೋಬಹುದು ಬಹಳ ಈಸಿಯಾಗಿ. ಅದು ಕೂಡ ಇದಕ್ಕಿಂತ ಹೆಚ್ಚು ಮಾಡ್ಬೋದು, ಬಟ್ ಇಷ್ಟಂತೂ ನೀವು ಇದರಿಂದ ನೀವು ಪಡ್ಕೋತೀರಾ. 90ದಿಂದ 100 ಮಾರ್ಕ್ಸ್ಗಳು ನಿಮಗೆ ಈ ಒಂದು ಬ್ಯಾಚ್ದಿಂದ ಬರುತ್ತೆ. ಓಕೆ, ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈಗಲೇ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿನೇ ವಿಡಿಯೋವನ್ನು ಕಟ್ ಮಾಡಿರಿ. ಆಮೇಲೆ ಅದ್ರ ಜೊತೆಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೇಳ್ತಾ ಇರ್ಬೋದು ನಿಮಗೆ ವೇಕೆನ್ಸಿ ಆಗ್ತಾವೋ ಇಲ್ಲೋ ಹೆಚ್ಚು ಅಂತೇಳಿ. ಅಂಥವ್ರೆಲ್ಲರಿಗೂ ಕೂಡ ವಾಟ್ಸಾಪ್ ಗ್ರೂಪ್ಗೆ ಆಗಿರ್ಬೋದು, ಅದ್ರ ಜೊತೆಗೆ ಫೇಸ್ಬುಕ್ದಲ್ಲಿ ಆಗಿರ್ಬೋದು, ಅದ್ರ ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.